ನಮಸ್ಕಾರ. ಯುಪಿಎಸ್ಸಿ ಹಾಗೂ ಕೆಪಿಎಸ್ಸಿಯ ಇತಿಹಾಸ ಪರೀಕ್ಷೆಗಳಿಗೆ ಸಿದ್ಧತೆ ಮಾಡ್ತಿರೋ ನಿಮ್ಮೆಲ್ಲರಿಗೂ ಇವತ್ತಿನ ಈ ವಿಶೇಷ ಚರ್ಚೆಗೆ ಸ್ವಾಗತ. ಇಂದು ನಾವು ದಕ್ಷಿಣ ಭಾರತದ ಇತಿಹಾಸದಲ್ಲಿ ಒಂದು ತುಂಬಾನೇ ಪ್ರಮುಖವಾದ, ಆದರೆ ಎಷ್ಟೋ ಸಾರಿ ನಾವು ಸುಮ್ಮನೆ ಒಂದೆರಡು ಲೈನ್ನಲ್ಲಿ ಓದಿ ಮುಗಿಸ್ಬಿಡೋ ಒಂದು ಅಧ್ಯಾಯದ ಬಗ್ಗೆ ಆಳವಾಗಿ ಮಾತಾಡೋಣ. ಅದೇ ನಾಯಕರ ಕಾಲ. ನೋಡಿ, ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ನಾವೆಲ್ಲರೂ ಕೇಳಿರ್ತೀವಿ. ಕೃಷ್ಣದೇವರಾಯನ ಆಳ್ವಿಕೆ, ಹಂಪಿಯ ವೈಭವ, ಅಬಬಾ ಅದ್ಭುತ ಅಲ್ವಾ? ಆದ್ರೆ ಆ ಮಹಾನ್ ಸಾಮ್ರಾಜ್ಯ ಬಿದ್ದು ಹೋದ್ಮೇಲೆ ದಕ್ಷಿಣ ಭಾರತದ ರಾಜಕೀಯ, ಸಾಮಾಜಿಕ ಪರಿಸ್ಥಿತಿ ಹೇಗೆ ಬದಲಾಯಿತು, ಆ ಬದಲಾವಣೆಗೆ ಕಾರಣರಾದವರು ಯಾರು, ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರನೇ ನಾಯಕರ ಕಥೆ. ವಿಜಯನಗರದ ಅಡಿಯಲ್ಲಿ ಸಾಮಂತರಾಗಿದ್ದವರು, ಆಡಳಿತದ ಒಂದು ಭಾಗವಾಗಿದ್ದವರು ಹೇಗೆ ತಾವೇ ಸ್ವತಂತ್ರ ರಾಜರಾಗಿ ಮೇಲೆ ಬಂದ್ರು ಅನ್ನೋದನ್ನ ನಾವಿವತ್ತು ಸ್ಟೆಪ್ ಬೈ ಸ್ಟೆಪ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನಿಂದ ನೋಡ್ತಾ ಹೋಗೋಣ. ಈ ಚಾಪ್ಟರ್ ಇದೆಯಲ್ಲ, ಪ್ರಿಲಿಮ್ಸ್ನಲ್ಲಿ ಕ್ರಾನಾಲಜಿ ಬಗ್ಗೆ ಪ್ರಶ್ನೆಗಳಿಗಾಗಿರ್ಲಿ ಅಥವಾ ಮೇನ್ಸ್ನಲ್ಲಿ ಸೋಷಿಯೋ ಕಲ್ಚರಲ್ ಚೇಂಜಸ್ ಬಗ್ಗೆ ಕೇಳೋ ಅನಾಲಿಟಿಕಲ್ ಪ್ರಶ್ನೆಗಳಿಗಾಗಿರ್ಲಿ ತುಂಬಾನೇ ಇಂಪಾರ್ಟೆಂಟ್. ಸೊ ನಿಮ್ಮ ನೋಟ್ಸ್ ಎಲ್ಲ ರೆಡಿ ಮಾಡ್ಕೊಳ್ಳಿ. ಬನ್ನಿ ಈ ಇಂಟ್ರೆಸ್ಟಿಂಗ್ ಐತಿಹಾಸಿಕ ಪಯಣವನ್ನ ಶುರು ಮಾಡೋಣ. ಇತಿಹಾಸಕಾರರು, ಅದರಲ್ಲೂ ಮುಖ್ಯವಾಗಿ ಬ್ರಿಟಿಷರ ಕಾಲದ ಬರಹಗಾರರು, ವಿಜಯನಗರದ ನಂತರದ ಕಾಲವನ್ನ ಹೀಗೆ ಕರೀತಾರೆ: ದಕ್ಷಿಣ ಭಾರತದ ಇತಿಹಾಸದಲ್ಲಿ ಒಂದು ಕಪ್ಪು ಕುಳಿ ಅಂತ. ಯಾಕಪ್ಪ ಹೀಗೆ ಕರೀತಾರೆ? ಕಪ್ಪು ಕುಳಿ ಅಂದ್ರೆ ಏನರ್ಥ? ಮೇನ್ಸ್ ಎಕ್ಸಾಮ್ನಲ್ಲಿ ವಿಜಯನಗರದ ಪತನದ ನಂತರದ ಕಾಲವನ್ನ ಇತಿಹಾಸಕಾರರು ಕತ್ತಲೆಯ ಯುಗ ಅಂತ ಹೇಳ್ತಾರಲ್ಲ, ಇದನ್ನ ನೀವು ಒಪ್ಪುತ್ತೀರಾ? ವಿಮರ್ಶೆ ಮಾಡಿ ಅಂತ ಒಂದು ಪ್ರಶ್ನೆ ಬರ್ಬೋದು. ಅದಕ್ಕೆ ಉತ್ತರ ಇಲ್ಲೇ ಇದೆ ನೋಡಿ. ಮೊದಲನೇದಾಗಿ, ವಿಜಯನಗರದಂತಹ ಒಂದು ದೊಡ್ಡ ಸೆಂಟ್ರಲೈಸ್ಡ್ ಸಾಮ್ರಾಜ್ಯ ಬಿದ್ದು ಹೋದ ಮೇಲೆ ರಾಜಕೀಯವಾಗಿ ಒಂದು ಅಸ್ಥಿರತೆ ಶುರುವಾಯಿತು. ಸಣ್ಣಪುಟ್ಟ ರಾಜ್ಯಗಳು ಹುಟ್ಟಿಕೊಂಡ್ವು, ಯಾವಾಗ್ಲೂ ಯುದ್ಧ ನಡೀತಾನೆ ಇತ್ತು. ಇದನ್ನೇ ಪೊಲಿಟಿಕಲ್ ಫ್ರಾಗ್ಮೆಂಟೇಷನ್ ಅಂತ ಕರೆಯೋದು. ಎರಡನೇ ಕಾರಣ ಅಂದ್ರೆ, ಈ ಕಾಲದ ಬಗ್ಗೆ ಸ್ಟಡಿ ಮಾಡಕ್ಕೆ ವಿಜಯನಗರದ ಕಾಲದಲ್ಲಿ ಸಿಕ್ಕಿದಷ್ಟು ದೊಡ್ಡ ದೊಡ್ಡ ಸೋರ್ಸ್ಗಳು, ಅಂದ್ರೆ ಫಾರಿನ್ ಟ್ರಾವೆಲರ್ಸ್ ಬರೆದಿದ್ದು ಅಥವಾ ರಾಜರೇ ಬರೆಸಿದ ಚರಿತ್ರೆಗಳು ಸಿಗಲ್ಲ. ಸೋರ್ಸ್ಗಳೆಲ್ಲ ಆಯಾ ಪ್ರದೇಶಕ್ಕೆ ಸೀಮಿತವಾಗಿವೆ. ಸ್ಥಳೀಯ ಕೈಫಿಯತ್ತುಗಳು, ದೇವಸ್ಥಾನದ ಶಾಸನಗಳು, ನಾಣ್ಯಗಳು ಇವೆಲ್ಲ ತುಂಬಾ ಆಳವಾಗಿ ಅಧ್ಯಯನ ಮಾಡಿದ್ರೆ ಮಾತ್ರ ಈ ಕಾಲದ ಒಂದು ಕಂಪ್ಲೀಟ್ ಪಿಕ್ಚರ್ ಸಿಗೋದು. ಹಾಗಾಗಿಯೇ ಮೇಲ್ನೋಟಕ್ಕೆ ಇದೊಂದು ಕಪ್ಪು ಕುಳಿ ತರ ಕಾಣುತ್ತೆ. ಆದ್ರೆ ನಾವು ಅದರೊಳಗೆ ಇಳಿದು ನೋಡಿದಾಗ ಆ ಕಪ್ಪು ಕುಳಿಯೊಳಗೇನೆ ಹೊಸ ರಾಜಕೀಯ ಐಡಿಯಾಗಳು, ಹೊಸ ಆಡಳಿತದ ರೀತಿಗಳು ಮತ್ತೆ ಅದ್ಭುತವಾದ ಸಾಂಸ್ಕೃತಿಕ ಪ್ರಯೋಗಗಳು ನಡೆದಿರೋದು ಗೊತ್ತಾಗತ್ತೆ. ಸೊ ಈ ಕಪ್ಪು ಕುಳಿ ಅನ್ನೋದು ನಿಜವಾಗ್ಲೂ ಹೊಸ ನಕ್ಷತ್ರಗಳಿಗೆ, ಅಂದ್ರೆ ನಾಯಕ ರಾಜ್ಯಗಳ ಹುಟ್ಟಿಗೆ ಕಾರಣವಾದ ಒಂದು ಗರ್ಭ ಇದ್ದ ಹಾಗೆ. ಹಾಗಾದ್ರೆ ಈ ನಾಯಕರು ಅಂದ್ರೆ ಯಾರು? ಇವರು ಎಲ್ಲಿದ್ರು? ಸುಮ್ನೆ ಎಲ್ಲೊಂದ್ ಕಡೆಯಿಂದ ಬಂದ್ಬಿಟ್ರಾ? ಖಂಡಿತ ಇಲ್ಲ. ಇವರ ಮೂಲ, ಇವರ ಅಧಿಕಾರದ ಅಡಿಪಾಯ ಎಲ್ಲ ಇರೋದು ವಿಜಯನಗರ ಸಾಮ್ರಾಜ್ಯದ ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್ನಲ್ಲೇ. ನೋಡಿ, ವಿಜಯನಗರದ ಪತನದ ನಂತರ ಹುಟ್ಕೊಂಡ ಮಧುರೈ, ತಂಜಾವೂರು, ಕೆಳದಿ, ಚಿತ್ರದುರ್ಗದಂತಹ ನಾಯಕ ರಾಜ್ಯಗಳನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ನಾವು ಫಸ್ಟ್ ವಿಜಯನಗರದ ಬ್ಯಾಕ್ ಬೋನ್ ಆಗಿದ್ದ ಆಡಳಿತ ವ್ಯವಸ್ಥೆ ಹೇಗಿತ್ತು ಅಂತ ತಿಳ್ಕೋಬೇಕು. ಯಾಕೆಂದ್ರೆ ಒಂದು ಸಿಸ್ಟಮ್ ಮುರಿದು ಬಿದ್ದಾಗ ಅದೇ ಸಿಸ್ಟಮ್ನಲ್ಲಿದ್ದ ಎಲಿಮೆಂಟ್ಸ್ ಹೇಗೆ ಹೊಸ ರೂಪ ಪಡ್ಕೊಳ್ಳುತ್ತೆ ಅನ್ನೋದಕ್ಕೆ ಇದೊಂದು ಪರ್ಫೆಕ್ಟ್ ಎಕ್ಸಾಂಪಲ್. ಈ ಸೇನಾಧಿಪತಿಗಳು ಅಂದ್ರೆ ನಾಯಕರು ವಿಜಯನಗರದ ಚಕ್ರವರ್ತಿಗಳ ಅಧೀನರಾಗಿ ಅವರಿಗೆ ಮಿಲಿಟರಿ ಸರ್ವಿಸ್ ಕೊಡ್ತಿದ್ದ ಪವರ್ಫುಲ್ ರೀಜನಲ್ ಆಫೀಸರ್ಸ್ ಆಗಿದ್ರು. ಅವರ ಪವರ್ ಎಲ್ಲಿಂದ ಬಂತು? ಅವರಿಗೆ ಆ ಅಧಿಕಾರ ಕೊಟ್ಟ ಸಿಸ್ಟಮ್ ಯಾವುದು? ಅದರ ಸ್ವರೂಪ ಹೇಗಿತ್ತು? ಈ ಪ್ರಶ್ನೆಗಳಿಗೆ ಉತ್ತರವೇ ನಾಯಕಂಕರ ಪದ್ಧತಿ. ಪರೀಕ್ಷೆ ದೃಷ್ಟಿಯಿಂದ ಈ ನಾಯಂಕರ ಪದ್ಧತಿ ಅನ್ನೋದಿದೆಯಲ್ಲ, ಇದು ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಇದನ್ನ ದೆಹಲಿ ಸುಲ್ತಾನರ ಇಖ್ತಾ ಸಿಸ್ಟಮ್ ಜೊತೆ ಮತ್ತು ಯುರೋಪಿನ ಫ್ಯೂಡಲಿಸಂ ಜೊತೆ ಕಂಪೇರ್ ಮಾಡಿ ಪ್ರಶ್ನೆಗಳನ್ನ ಕೇಳ್ತಾರೆ. ಹಾಗಾಗಿ ಇದರ ಸಣ್ಣ ಸಣ್ಣ ವ್ಯತ್ಯಾಸಗಳನ್ನ ನಾವು ಗಮನ ಇಟ್ಟು ಅರ್ಥ ಮಾಡ್ಕೋಬೇಕು. ಈ ಸ್ಲೈಡಲ್ಲಿರೋ ಡೆಫಿನಿಷನ್ ನೋಡಿ. ನಾಯಕ ಅಂದ್ರೆ ಮಿಲಿಟರಿ ಚೀಫ್, ಲೀಡರ್ ಅಂತ ಅರ್ಥ. ರಾಜ ಇಂಥ ನಾಯಕರಿಗೆ ಅವರ ಮಿಲಿಟರಿ ಸೇವೆಗೋಸ್ಕರ ಒಂದು ನಿರ್ದಿಷ್ಟ ಜಾಗ ಕೊಡ್ತಿದ್ದ. ಆ ಜಾಗಕ್ಕೆ ಅಮರಂ ಅಂತ ಹೆಸರು. ಅದಕ್ಕೆ ಈ ಸಿಸ್ಟಮ್ಗೆ ನಾಯಕಂಕರ ಅಥವಾ ಅಮರಂ ಪದ್ಧತಿ ಅಂತಾನೂ ಹೇಳ್ತಾರೆ. ಅಮರಂ ಅಂದ್ರೆ ಯುದ್ಧಕ್ಕೆ ಸಂಬಂಧಿಸಿದ್ದು ಅಂತ ಅರ್ಥ ಬರುತ್ತೆ. ಈ ಅಮರಂ ಜಾಗದ ಮೇಲೆ ನಾಯಕನಿಗೆ ಫುಲ್ ಓನರ್ಶಿಪ್ ಇರಲಿಲ್ಲ. ಆತ ಬರೀ ಅಲ್ಲಿಂದ ಬರೋ ಆದಾಯವನ್ನ ಕಲೆಕ್ಟ್ ಮಾಡಿ ಆಡಳಿತ ನಡೆಸೋ ರೈಟ್ಸ್ ಮಾತ್ರ ಪಡ್ಕೊಂಡಿರ್ತಿದ್ದ. ಇದು ಇಖ್ತಾ ಸಿಸ್ಟಮ್ಗೂ ನಾಯಂಕರ ಸಿಸ್ಟಮ್ಗೂ ಇರೋ ಒಂದು ಮೇಜರ್ ಸಿಮಿಲಾರಿಟಿ. ಆದ್ರೆ ಯುರೋಪಿನ ಫ್ಯೂಡಲಿಸಂನಲ್ಲಿ ಲಾರ್ಡ್ ಮತ್ತು ವ್ಯಾಸಲ್ ನಡುವೆ ಇರೋ ಸಂಬಂಧ ಇದೆಯಲ್ಲ, ಅದು ಹೆಚ್ಚು ಪರ್ಸನಲ್ ಮತ್ತು ಹೆರಿಡಿಟರಿ ಆಗಿತ್ತು. ಆದ್ರೆ ನಾಯಂಕರ ಸಿಸ್ಟಮ್ನಲ್ಲಿ ಥಿಯರಿ ಪ್ರಕಾರ ನಾಯಕನ ಪೋಸ್ಟ್ ರಾಜನ ಇಷ್ಟಕ್ಕೆ ಬಿಟ್ಟಿದ್ದು. ರಾಜ ಬೇಕಿದ್ರೆ ನಾಯಕನನ್ನ ಒಂದು ಅಮರಂನಿಂದ ಇನ್ನೊಂದಕ್ಕೆ ಟ್ರಾನ್ಸ್ಫರ್ ಮಾಡಬಹುದಿತ್ತು ಅಥವಾ ಕೆಲಸದಿಂದಾನೇ ತೆಗಿಬೋದಿತ್ತು. ಆದರೆ ದಿನ ಕಳೆದ ಹಾಗೆ, ಸ್ಪೆಷಲಿ ಕೃಷ್ಣದೇವರಾಯನ ನಂತರ ಈ ಸಿಸ್ಟಮ್ನಲ್ಲಿ ಚೇಂಜಸ್ ಆಗಿ ನಾಯಕರ ಪೋಸ್ಟ್ಗಳೆಲ್ಲ ಆನುವಂಶಿಕ ಆಗ್ತಾ ಬಂತು. ಮುಂದೆ ಸಾಮ್ರಾಜ್ಯ ಒಡೆದುಕೋಕೆ ಇದು ಕೂಡ ಒಂದು ಮುಖ್ಯ ಕಾರಣವಾಯಿತು. ಸರಿ, ಈ ಸಿಸ್ಟಮ್ ಹೇಗೆ ವರ್ಕ್ ಆಗ್ತಿತ್ತು ಅಂತ ಈ ಪಿಕ್ಚರ್ ಮೂಲಕ ಅರ್ಥ ಮಾಡ್ಕೊಳ್ಳೋಣ. ಇದು ಅಧಿಕಾರ ಮತ್ತು ಜವಾಬ್ದಾರಿಯ ಒಂದು ಡಿಸೆಂಟ್ರಲೈಸ್ಡ್ ನೆಟ್ವರ್ಕ್. ಫಸ್ಟ್ ಸ್ಟೆಪ್, ರಾಜ
ನಾಯಕನಿಗೆ ಅಮರಂ ಅನ್ನೋ ಒಂದು ಜಾಗ ಕೊಡ್ತಾನೆ. ಅದಕ್ಕೆ ಪ್ರತಿಯಾಗಿ ಸೆಕೆಂಡ್ ಸ್ಟೆಪ್ನಲ್ಲಿ ನಾಯಕರಾಜನಿಗೆ ಏನನ್ನ ಕೊಡಬೇಕು? ಆತ ಒಂದು ಫಿಕ್ಸ್ಡ್ ನಂಬರ್ನ ಸೈನಿಕರು, ಕುದುರೆಗಳು ಮತ್ತು ಆನೆಗಳನ್ನ ಒಳಗೊಂಡ ಒಂದು ಸೈನ್ಯವನ್ನ ಯಾವಾಗ್ಲೂ ರೆಡಿಯಾಗಿಟ್ಕೋಬೇಕು. ರಾಜನಿಗೆ ಯುದ್ಧ ಬಂದಾಗ ಈ ಸೈನ್ಯವನ್ನ ಒದಗಿಸೋದು ಅವನ ಮೇನ್ ಡ್ಯೂಟಿ. ಥರ್ಡ್ ಸ್ಟೆಪ್, ನಾಯಕ ತನಗೆ ಕೊಟ್ಟ ಅಮರಂ ಜಾಗದಲ್ಲಿ ಟ್ಯಾಕ್ಸ್ ಕಲೆಕ್ಟ್ ಮಾಡಬೇಕು, ಲಾ ಅಂಡ್ ಆರ್ಡರ್ ನೋಡ್ಕೋಬೇಕು. ಅಂದ್ರೆ ಆತ ತನ್ನ ಏರಿಯಾದಲ್ಲಿ ಒಬ್ಬ ಮಿನಿ ರಾಜನ ತರಾನೇ ಇರ್ತಿದ್ದ. ನಾಲ್ಕನೇ ಸ್ಟೆಪ್, ಇದು ತುಂಬಾ ಮುಖ್ಯವಾದ್ದು. ತಾನು ಕಲೆಕ್ಟ್ ಮಾಡಿದ ಒಟ್ಟು ಆದಾಯದಲ್ಲಿ ಒಂದು ಫಿಕ್ಸ್ಡ್ ಪೋರ್ಷನ್, ಸಾಮಾನ್ಯವಾಗಿ 1/3 ಭಾಗವನ್ನ ಆತ ಸೆಂಟ್ರಲ್ ಟ್ರೆಜರಿಗೆ ಅಂದ್ರೆ ರಾಜನಿಗೆ ಕಳಿಸ್ಬೇಕಿತ್ತು. ಇದನ್ನ ಪೇಶ್ಕಶ್ ಅಂತ ಕರೀತಿದ್ರು. ಕೊನೆಗೆ ಉಳಿದ ಹಣವನ್ನ ಆತ ತನ್ನ ಆರ್ಮಿ ಮೇಂಟೆನೆನ್ಸ್ಗೆ, ಲೋಕಲ್ ಅಡ್ಮಿನಿಸ್ಟ್ರೇಷನ್ಗೆ ಮತ್ತು ಅತಿ ಮುಖ್ಯವಾಗಿ ದೇವಸ್ಥಾನ ಕಟ್ಸೋದು, ಕೆರೆ ಕಟ್ಸೋದು ಅಂತ ಚಾರಿಟಿ ಕೆಲಸಗಳಿಗೆ ಬಳಸ್ತಿದ್ದ. ಈ ಚಾರಿಟಿ ಕೆಲಸಗಳು ಅವನಿಗೆ ಲೋಕಲ್ ಆಗಿ ಪಾಪ್ಯುಲಾರಿಟಿ ಮತ್ತು ಲೆಜಿಟಿಮಸಿ ಅಂದ್ರೆ ಅಧಿಕಾರದ ನ್ಯಾಯಸಮ್ಮತತೆಯನ್ನ ತಂದುಕೊಡ್ತಿತ್ತು. ಈ ಸಿಸ್ಟಮ್ನಿಂದ ಸಾಮ್ರಾಜ್ಯದ ಮೂಲೆ ಮೂಲೆಗೂ ಆಡಳಿತ ತಲುಪಿಸೋಕೆ ಮತ್ತು ದೊಡ್ಡ ಸೈನ್ಯವನ್ನ ಮೇಂಟೈನ್ ಮಾಡಕ್ಕೆ ಹೆಲ್ಪ್ ಆಯ್ತು. ಆದ್ರೆ ಇದೇ ಸಿಸ್ಟಮ್ ಸೆಂಟರ್ನಲ್ಲಿ ರಾಜ ವೀಕ್ ಆದಾಗ ರೀಜನಲ್ ನಾಯಕರು ಪವರ್ಫುಲ್ ಆಗಿ ಬೆಳೆದು ತಮ್ಮದೇ ಆದ ಪವರ್ ಸೆಂಟರ್ಸ್ ಮಾಡ್ಕೊಳ್ಳೋಕೆ ದಾರಿ ಮಾಡ್ಕೊಡ್ತು. ಒಂದು ಸಿಸ್ಟಮ್ ಇಷ್ಟು ಚೆನ್ನಾಗಿದ್ದಾಗ ಎಲ್ಲವನ್ನೂ ಬದಲಾಯಿಸೋಕೆ ಒಂದೇ ಒಂದು ದೊಡ್ಡ ಶಾಕ್ ಬೇಕಾಯ್ತು. ಆ ಶಾಕ್ ಕೇವಲ ಒಂದು ಯುದ್ಧ ಆಗಿರ್ಲಿಲ್ಲ, ಅದು ಒಂದು ಇಡೀ ನಾಗರಿಕತೆಯ ಪತನಕ್ಕೆ ದಾರಿ ಮಾಡಿಕೊಟ್ಟ ಒಂದು ಘಟನೆ. ವಿಜಯನಗರ ಸಾಮ್ರಾಜ್ಯವನ್ನೇ ಅಲುಗಾಡಿಸಿ ಅದರ ಸೆಂಟ್ರಲ್ ಪವರ್ನ ಕಂಪ್ಲೀಟಾಗಿ ಮುರಿದ್ಹಾಕಿ ಸಾಮಂತರಾಗಿದ್ದ ಈ ನಾಯಕರಿಗೆ ಸ್ವತಂತ್ರ ರಾಜರಾಗೋಕೆ ಅವಕಾಶದ ಬಾಗಿಲು ತೆರೆದ ಆ ಐತಿಹಾಸಿಕ ಘಟನೆ ಯಾವುದು? ಅದೇ ತಾಳಿಕೋಟೆ ಕದನ. ಆದ್ರೆ ನಾವೊಂದು ವಿಷಯ ಗಮನಿಸ್ಬೇಕು. ಈ ವಿಘಟನೆಯ ಪ್ರಕ್ರಿಯೆ ಇದೆಯಲ್ಲ, ಅದು ತಾಳಿಕೋಟೆ ಕದನದಿಂದಲೇ ಶುರುವಾಗಿದ್ದಲ್ಲ. ಅದರ ಬೀಜಗಳು ಮೊದಲೇ ಬಿದ್ದಿದ್ವು. ಚಕ್ರವರ್ತಿ ಅಚ್ಯುತದೇವರಾಯನ ಕಾಲದಲ್ಲೇ ತಂಜಾವೂರ್ ಮತ್ತು ಮದುರೈನಂತಹ ಪವರ್ಫುಲ್ ನಾಯಕ ಕಿಂಗ್ಡಮ್ಸ್ ಸ್ಥಾಪನೆಯಾಗಿದ್ವು. ಅವರು ರಾಜನ ಕೆಳಗಿದ್ರು, ತಮ್ಮದೇ ಆದ ಒಂದು ಪ್ರಾದೇಶಿಕ ಐಡೆಂಟಿಟಿಯನ್ನ ಸ್ಟ್ರಾಂಗ್ ಮಾಡ್ಕೊಳ್ತಿದ್ರು. ತಾಳಿಕೋಟೆ ಕದನ ಆ ಪ್ರಾಸೆಸ್ಗೆ ಒಂದು ಫೈನಲ್ ಮತ್ತು ಡಿಸೈಸಿವ್ ಟರ್ನ್ ಕೊಡ್ತು. ಆ ನಿರ್ಣಾಯಕ ಘಟ್ಟವೇ ಜನವರಿ 23, 1565ರಂದು ನಡೆದ ತಾಳಿಕೋಟೆ ಕದನ. ಇದನ್ನ ರಕ್ಕಸ ತಂಗಡಿ ಕದನ ಅಂತಾನೂ ಹೇಳ್ತಾರೆ. ಒಂದು ಕಡೆ ಅಳಿಯ ರಾಮರಾಯನ ಲೀಡರ್ಶಿಪ್ನಲ್ಲಿದ್ದ ವಿಜಯನಗರದ ಸೈನ್ಯ, ಇನ್ನೊಂದ್ ಕಡೆ ಬಿಜಾಪುರ, ಅಹಮದ್ನಗರ್, ಗೋಲ್ಕೊಂಡ ಮತ್ತು ಬೀದರ್ನ ಸುಲ್ತಾನರ ಒಕ್ಕೂಟ. ಈ ಯುದ್ಧದಲ್ಲಿ ವಿಜಯನಗರದ ಸೋಲು ಕೇವಲ ಒಂದು ಸೈನ್ಯದ ಸೋಲಾಗಿರಲಿಲ್ಲ. ಅದು ದಕ್ಷಿಣ ಭಾರತದ ಪೊಲಿಟಿಕಲ್ ಈಕ್ವೇಷನ್ ಅನ್ನೇ ಬದಲಾಯಿಸಿದ ಒಂದು ದೊಡ್ಡ ಘಟನೆ. ಚಕ್ರವರ್ತಿಯನ್ನ ಕೊಲ್ಲಲಾಯಿತು, ರಾಜಧಾನಿ ಹಂಪಿ ಕಂಪ್ಲೀಟ್ ನಾಶ ಆಯಿತು. ಇದರಿಂದಾಗಿ ಒಂದು ದೊಡ್ಡ ಪವರ್ ವ್ಯಾಕ್ಯೂಮ್ ಅಂದ್ರೆ ಅಧಿಕಾರದ ಶೂನ್ಯ ಸೃಷ್ಟಿಯಾಗ್ಬಿಡ್ತು. ವಿಜಯನಗರದ ರಾಜರು ಅಂದ್ರೆ ಅರ್ವೀಡು ವಂಶದವರು ಪೆನುಗೊಂಡ, ಚಂದ್ರಗಿರಿ, ವೆಲ್ಲೂರು ಅಂತ ತಮ್ಮ ರಾಜಧಾನಿಗಳನ್ನ ಬದಲಾಯಿಸ್ತಾ ಹೇಗೋ ತಮ್ಮ ಅಸ್ತಿತ್ವ ಉಳಿಸ್ಕೊಳ್ಳೋಕೆ ಟ್ರೈ ಮಾಡಿದ್ರು. ಆದ್ರೆ ಅವರ ಅಧಿಕಾರ ಬರೀ ಹೆಸರಿಗೆ ಮಾತ್ರ ಆಯ್ತು. ಈ ಅವಕಾಶವನ್ನೇ ಬಳಸ್ಕೊಂಡ ಮದುರೈ, ತಂಜಾವೂರು, ಕೆಳದಿ, ಗಿಂಗಿ ಮತ್ತು ಚಿತ್ರದುರ್ಗದಂತಹ ಪವರ್ಫುಲ್ ನಾಯಕರು ತಾವೇ ಸ್ವತಂತ್ರ ರಾಜರು ಅಂತ ಘೋಷಿಸ್ಕೊಂಡ್ರು. ಅವರು ವಿಜಯನಗರದ ರಾಜನಿಗೆ ಸುಮ್ಮನೆ ಹೆಸರಿಗೆ ನಿಷ್ಠೆ ತೋರಿಸ್ತಿದ್ರು, ಆದ್ರೆ ನಿಜವಾಗ್ಲೂ ತಮ್ಮದೇ ಆದ ನಾಣ್ಯಗಳನ್ನ ಟಂಕಿಸೋಕೆ, ಫಾರಿನ್ ಪಾಲಿಸಿ ಮಾಡ್ಕೊಳ್ಳೋಕೆ ಮತ್ತು ಇಂಡಿಪೆಂಡೆಂಟ್ ಆಗಿ ಆಡಳಿತ ಮಾಡೋಕೆ ಶುರು ಮಾಡಿದ್ರು. ಸೊ ತಾಳಿಕೋಟೆ ಕದನ ನಾಯಕರನ್ನ ಸಾಮಂತರ ಸ್ಥಿತಿಯಿಂದ ಮೇಲೆತ್ತಿ ಅರಸಲಾಗೋ ದಾರಿಯನ್ನ ಸುಲಭ ಮಾಡ್ಕೊಡ್ತು. ಸರಿ, ಒಬ್ಬ ಗವರ್ನರ್ ಈಗ ತಾನೇ ರಾಜ ಅಂತ ಹೇಗೆ ಅನೌನ್ಸ್ ಮಾಡ್ತಾನೆ? ಅಧಿಕಾರ ಬದಲಾಗಿದೆ ಅಂತ ಜನರಿಗೆ ಮತ್ತು ಬೇರೆ ರಾಜ್ಯಗಳಿಗೆ ಹೇಗೆ ತಿಳಿಸ್ತಾನೆ? ಯುದ್ಧ ಮಾಡಬಹುದು, ದೊಡ್ಡ ದೊಡ್ಡ ಅರಮನೆ ಕಟ್ಟಬಹುದು. ಆದ್ರೆ ಇದಕ್ಕಿಂತ ಸಿಂಪಲ್ ಆದ್ರೆ ಪವರ್ಫುಲ್ ಆದ ಒಂದು ದಾರಿ ಇದೆ. ಅದುವೇ ನಾಣ್ಯಗಳನ್ನ ಟಂಕಿಸೋದು. ಕೆಲವೊಮ್ಮೆ ದೊಡ್ಡ ದೊಡ್ಡ ರಾಜಕೀಯ ಸ್ಟೇಟ್ಮೆಂಟ್ಗಳು ಇಂತಹ ಚಿಕ್ಕ ಚಿಕ್ಕ ವಸ್ತುಗಳಲ್ಲೇ ಅಡಗಿರ್ತವೆ. ಹಳೆ ಕಾಲದಲ್ಲಿ ನಾಣ್ಯಗಳು ಅಂದ್ರೆ ಬರೀ ದುಡ್ಡಲ್ಲ, ಅವು ಸಾರ್ವಭೌಮತ್ವದ ಅಂದ್ರೆ ಸೊವೆರಿನಿಟಿಯ ಸಿಂಬಲ್ ಆಗಿದ್ವು. ತನ್ನ ಹೆಸರಲ್ಲಿ ನಾಣ್ಯ ಹೊಡಿಸೋ ಹಕ್ಕು ರಾಜನಿಗೆ ಮಾತ್ರ ಇರ್ತಿತ್ತು. ಉದಾಹರಣೆಗೆ ಮದುರೈನ ಈ ಪುಟ್ಟ ತಾಮ್ರದ ನಾಣ್ಯವನ್ನೇ ನೋಡಿ. ಎಷ್ಟೋ ವರ್ಷಗಳ ಕಾಲ ನಾಣ್ಯಶಾಸ್ತ್ರಜ್ಞರಿಗೆ ಮತ್ತು ಇತಿಹಾಸಕಾರರಿಗೆ ಇದೊಂದು ದೊಡ್ಡ ಒಗಟಾಗಿತ್ತು. ಇದರ ಮೇಲೆ ಏನಿದೆ ಅಂತ ಓದೋಕಾಗ್ತಿರ್ಲಿಲ್ಲ. ಇದೇನೋ ಸುಮ್ನೆ ಅರ್ಥ ಇಲ್ಲದ ಚಿಹ್ನೆಗಳು ಅನ್ಕೊಂಡಿದ್ರು. ಆದ್ರೆ ಆ ಅಸ್ಪಷ್ಟ ಚಿಹ್ನೆಗಳ ಹಿಂದೆ ಒಬ್ಬ ನಾಯಕ ರಾಜನಾಗಿ ಮಾಡಿದ ಸ್ವಾತಂತ್ರ್ಯದ ಘೋಷಣೆ ಅಡಗಿತ್ತು. ನೋಡಿ, ಹಿಸ್ಟ್ರಿಯ ಸೋರ್ಸ್ಗಳನ್ನ, ಅದರಲ್ಲೂ ನಾಣ್ಯ, ಶಾಸನಗಳನ್ನ ಅರ್ಥ ಮಾಡ್ಕೊಳ್ಳೋದು ಎಷ್ಟು ಚಾಲೆಂಜಿಂಗ್ ಅನ್ನೋಕೆ ಇದೊಂದು ಒಳ್ಳೆ ಉದಾಹರಣೆ. ಒಂದು ಚಿಕ್ಕ ಬರಹವನ್ನ ಸರಿಯಾಗಿ ಓದಿದ್ರೆ ಇಡೀ ಹಿಸ್ಟಾರಿಕಲ್ ನ್ಯಾರೇಟಿವ್ನೇ ಬದಲಾಯಿಸೋ ಪವರ್ ಅದಕ್ಕಿರುತ್ತೆ. ಕೊನೆಗೂ ತುಂಬಾ ರಿಸರ್ಚ್ ಎಲ್ಲ ಆದ್ಮೇಲೆ ಆ ರಹಸ್ಯ ಬಯಲಾಯಿತು. ನಾಣ್ಯಶಾಸ್ತ್ರಜ್ಞರು ಆ ಬರಹವನ್ನ ಶ್ರೀ ಚೊಕ್ಕ ಅಂತ ಗುರ್ತಿಸಿದ್ರು. ಇದು ತೆಲುಗು ಕನ್ನಡ ಲಿಪಿಯಲ್ಲಿದೆ.
ಚೊಕ್ಕ ಇದು ಒಂದು ಹೆಸರು, ಇದೇ ಆ ದೊಡ್ಡ ಘೋಷಣೆ. ಆದ್ರೆ ಒಂದು ಹೆಸರಲ್ಲಿ ಅಂಥದ್ದೇನಿದೆ ಸ್ಪೆಷಲ್? ಹಿಸ್ಟ್ರಿ ಸ್ಟೂಡೆಂಟ್ಸ್ ಆಗಿ ನಾವ್ ಯಾವಾಗ್ಲೂ ಮೇಲ್ನೋಟಕ್ಕೆ ಕಾಣೋದ್ಕಿಂತ ಆಳವಾದ ಅರ್ಥವನ್ನ ಹುಡುಕಬೇಕು. ಚೊಕ್ಕ ಅನ್ನೋದು ಬರೀ ಒಂದು ಹೆಸರಲ್ಲ, ಅದೊಂದು ಪೊಲಿಟಿಕಲ್ ರೆವಲ್ಯೂಷನ್ನ ಸಿಂಬಲ್. ಈ ಶ್ರೀ ಚೊಕ್ಕ ಅನ್ನೋ ನಾಣ್ಯದ ಇಂಪಾರ್ಟೆನ್ಸ್ ಏನು ಅಂತ ನೋಡೋಣ. ಇದನ್ನ ಟಂಕಿಸಿದ್ಯಾರು? ಮಧುರೈನ ಫೇಮಸ್ ರಾಜ ಚೊಕ್ಕನಾಥ ನಾಯಕ. ಅವನ ಆಳ್ವಿಕೆ ಕಾಲ 1659ರಿಂದ 1682. ಇಲ್ಲಿ ಗಮನಿಸಬೇಕಾದ ಮೇಜರ್ ಚೇಂಜ್ ಅಂದ್ರೆ, ಇದಕ್ಕಿಂತ ಮುಂಚೆ ನಾಯಕರು ವಿಜಯನಗರದ ಸಾರ್ವಭೌಮತ್ವವನ್ನ ಹೆಸರಿಗಾದರೂ ಒಪ್ಕೋತಿದ್ರು. ಅವರು ಟಂಕಿಸೋ ನಾಣ್ಯಗಳ ಮೇಲೆ ಶ್ರೀವೀರ ಅಂತ ಒಂದು ಜೆನೆರಿಕ್, ಅಂದ್ರೆ ಯಾರದ್ದೂ ಹೆಸರಿಲ್ದ ಒಂದು ಟೈಟಲ್ ಹಾಕ್ತಿದ್ರು. ಇದು ನಾನೊಬ್ಬ ವೀರರಾಜ, ಆದ್ರೆ ನಾನು ವಿಜಯನಗರದ ರಾಜನ ಕೆಳಗೆ ಅಂತ ಹೇಳಿದ ಹಾಗೆ. ಆದ್ರೆ ಚೊಕ್ಕನಾಥ ನಾಯಕ ಏನ್ ಮಾಡ್ದ ಅಂದ್ರೆ, ತನ್ನ ಸ್ವಂತ ಪರ್ಸನಲ್ ಹೆಸರಾದ ಚೊಕ್ಕ ಅನ್ನೋದನ್ನೇ ನಾಣ್ಯದ ಮೇಲೆ ಹಾಕಿದ. ಇದು ನಾನು ವಿಜಯನಗರದ ಸಾಮಂತ ಅಲ್ಲ, ನಾನೇ ಈ ದೇಶದ ರಾಜ, ನನ್ನದೇ ಆಳ್ವಿಕೆ ಅಂತ ಇಡೀ ಜಗತ್ತಿಗೆ ಸಾರಿದ ಒಂದು ಕ್ಲಿಯರ್ ಮತ್ತು ಬೋಲ್ಡ್ ಪೊಲಿಟಿಕಲ್ ಸ್ಟೇಟ್ಮೆಂಟ್. ಇದು ಹಳೆಯ ನಿಷ್ಠೆಗಳಿಂದ ಕಂಪ್ಲೀಟಾಗಿ ಹೊರಬಂದು ಒಂದು ಹೊಸ ಇಂಡಿಪೆಂಡೆಂಟ್ ಐಡೆಂಟಿಟಿಯನ್ನ ರೂಪಿಸ್ಕೊಳ್ಳೋ ಪ್ರಯತ್ನವಾಗಿತ್ತು. ಒಂದು ನಾಣ್ಯ ಬರೀ ಮೆಟಲ್ ಪೀಸ್ ಅಲ್ಲ, ಅದೊಂದು ಹಿಸ್ಟಾರಿಕಲ್ ಡಾಕ್ಯುಮೆಂಟ್ ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆ ಉದಾಹರಣೆ ಬೇಕಿಲ್ಲ. ಈ ಹೊಸ ಪೊಲಿಟಿಕಲ್ ಇಂಡಿಪೆಂಡೆನ್ಸ್ ಇದೆಯಲ್ಲ, ಇದು ಬರೀ ನಾಣ್ಯಗಳು ಅಥವಾ ಯುದ್ಧಗಳಿಗೆ ಸೀಮಿತವಾಗಿರ್ಲಿಲ್ಲ. ಇದು ರಾಜನಾದವನು ಹೇಗಿರ್ಬೇಕು ಅನ್ನೋ ಕಾನ್ಸೆಪ್ಟನ್ನೇ ಬದಲಾಯಿಸ್ತು. ಅಂದ್ರೆ ರಾಜ ಅಂದ್ರೆ ಯಾರು, ಅವನು ಡ್ಯೂಟೀಸ್ ಏನು, ಅವನ ಅಧಿಕಾರಕ್ಕೆ ಲೆಜಿಟಿಮಸಿ ಅಂದ್ರೆ ನ್ಯಾಯಸಮ್ಮತತೆ ಎಲ್ಲಿಂದ ಬರುತ್ತೆ? ಈ ಬೇಸಿಕ್ ಪ್ರಶ್ನೆಗಳಿಗೆ ವಿಜಯನಗರದ ಕಾಲದಲ್ಲಿದ್ದ ಉತ್ತರಗಳಿಗಿಂತ ಬೇರೆದೇ ಆದ ಹೊಸ ಉತ್ತರಗಳನ್ನ ನಾಯಕರು ಹುಡುಕೋಕೆ ಶುರು ಮಾಡಿದ್ರು. ಇದು ಕಿಂಗ್ಶಿಪ್ನ ಐಡಿಯಾದಲ್ಲೇ ಆದ ಒಂದು ದೊಡ್ಡ ಬದಲಾವಣೆ. ಮೇನ್ಸ್ ಎಕ್ಸಾಮ್ನಲ್ಲಿ ನಾಯಕರ ಕಾಲದಲ್ಲಿ ರಾಜತ್ವದ ಪರಿಕಲ್ಪನೆ ಧರ್ಮದಿಂದ ಭೋಗಕ್ಕೆ ಹೇಗೆ ಶಿಫ್ಟ್ ಆಯಿತು ವಿಶ್ಲೇಷಿಸಿ ಅಂತ ಪ್ರಶ್ನೆ ಕೇಳಬಹುದು. ಅದಕ್ಕೆ ಈ ಸ್ಲೈಡ್ನಲ್ಲಿರೋ ಪಾಯಿಂಟ್ಸ್ ತುಂಬಾ ಹೆಲ್ಪ್ ಆಗುತ್ತೆ ನೋಡಿ. ವಿಜಯನಗರದ ರಾಜರು ತಾವು ಕ್ಷತ್ರಿಯರು, ಧರ್ಮದ ರಕ್ಷಕರು ಅಂತ ಹೇಳ್ಕೊಳ್ತಿದ್ರು. ವರ್ಣಾಶ್ರಮ ಧರ್ಮವನ್ನ ಕಾಪಾಡೋದು, ದೇವಸ್ಥಾನಗಳಿಗೆ ಬ್ರಾಹ್ಮಣರಿಗೆ ತುಂಬಾ ಭೂಮಿ ದಾನ ಮಾಡೋದು, ಇದೆಲ್ಲ ಅವರ ಅಧಿಕಾರಕ್ಕೆ ನ್ಯಾಯಸಮ್ಮತತೆಯನ್ನ ತಂದ್ಕೊಡ್ತಿತ್ತು. ಆದ್ರೆ ಎಷ್ಟೋ ನಾಯಕರು ಕ್ಷತ್ರಿಯರಾಗಿರ್ಲಿಲ್ಲ. ಉದಾಹರಣೆಗೆ ಹಲವರು ಬಲಿಜ ಅಥವಾ ಬೇರೆ ಶೂದ್ರ ಸಮುದಾಯಗಳಿಗೆ ಸೇರಿದವರಾಗಿದ್ರು. ಹಾಗಾಗಿ ಅವರಿಗೆ ವರ್ಣಾಶ್ರಮದ ಮೂಲಕ ಲೆಜಿಟಿಮಸಿ ಪಡ್ಕೊಳ್ಳೋದು ಕಷ್ಟ ಆಗಿತ್ತು. ಸೊ ಅವರು ಒಂದು ಹೊಸ ಐಡಿಯಾ ತಂದ್ರು, ಅದೇ ಭೋಗದ ಮಾಡೆಲ್. ಭೋಗ ಅಂದ್ರೆ ಬರೀ ಲಕ್ಸುರಿ ಲೈಫ್ ಅಂತಲ್ಲ, ಅದೊಂದು ಪೊಲಿಟಿಕಲ್ ಸ್ಟ್ರಾಟಜಿ. ಅಂದ್ರೆ ರಾಜ ತನ್ನ ಸಂಪತ್ತು, ತನ್ನ ವೈಭವನ್ನ ಪಬ್ಲಿಕ್ ಆಗಿ ಪ್ರದರ್ಶಿಸಬೇಕು. ಗ್ರ್ಯಾಂಡ್ ಆಗಿ ಫೆಸ್ಟಿವಲ್ಸ್ ಮಾಡೋದು, ಆರ್ಟ್, ಮ್ಯೂಸಿಕ್, ಡಾನ್ಸ್ಗೆ ಸಪೋರ್ಟ್ ಮಾಡೋದು, ಜನರಿಗೆ ದುಡ್ಡು, ಊಟ, ಗಿಫ್ಟ್ ಹಂಚೋದು, ಇದೆಲ್ಲ ಭೋಗದ ಭಾಗವಾಗಿತ್ತು. ಭೂಮಿಯಂತಹ ಸ್ಥಿರ ಆಸ್ತಿ ಬದಲು ದುಡ್ಡಿನಂತಹ ಚರ ಅಂದ್ರೆ ಫ್ಲೂಯಿಡ್ ಸಂಪತ್ತನ್ನ ಹಂಚೋದಕ್ಕೆ ಹೆಚ್ಚು ಇಂಪಾರ್ಟೆನ್ಸ್ ಕೊಟ್ರು. ಇದರಿಂದ ರಾಜ ಜನಸಾಮಾನ್ಯರ ಕಣ್ಣಿಗೆ ಒಬ್ಬ ಉದಾರಿ, ಪೋಷಕ ಮತ್ತು ವೈಭವದ ಸಿಂಬಲ್ ಆಗಿ ಕಾಣ್ತಿದ್ದ. ಇದು ಅವರ ಶೂದ್ರ ಮೂಲವನ್ನು ಮೀರಿ ಅವರಿಗೆ ಪಾಪ್ಯುಲಾರಿಟಿ ಮತ್ತು ಲೆಜಿಟಿಮೆಸಿಯನ್ನ ತಂದುಕೊಡ್ತು. ಭೋಗ ಮತ್ತು ವೈಭವದ ಈ ಹೊಸ ರಾಜತ್ವದ ಐಡಿಯಾಗೆ ಒಂದು ಫಿಸಿಕಲ್ ಶೇಪ್ ಕೊಡ್ಬೇಕಲ್ವಾ? ರಾಜನ ಪವರ್, ವೆಲ್ತ್ ಮತ್ತು ಟೇಸ್ಟ್ ಅನ್ನ ಕಣ್ಣಿಗೆ ಕಟ್ಟುವ ಹಾಗೆ ತೋರ್ಸೋಕೆ ಒಂದು ಸ್ಟೇಜ್ ಬೇಕಿತ್ತು. ಆ ಸ್ಟೇಜೇ ರಾಜನ ಅರಮನೆ. ಮತ್ತು ಈ ಭೋಗದ ಫಿಲಾಸಫಿಗೆ ಆರ್ಕಿಟೆಕ್ಚರಲ್ ರೂಪ ಕೊಟ್ಟಿರೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಮಧುರೈನಲ್ಲಿರೋ ತಿರುಮಲೈ ನಾಯಕರ್ ಮಹಲ್. ಈ ಅರಮನೆ ಬರೀ ಒಂದು ವಾಸದ ಜಾಗ ಅಲ್ಲ, ಅದೊಂದು ಪೊಲಿಟಿಕಲ್ ಸ್ಟೇಟ್ಮೆಂಟ್. ಮಧುರೈ ನಾಯಕರಲ್ಲಿ ಅತ್ಯಂತ ಫೇಮಸ್ ಆಗಿದ್ದ ತಿರುಮಲ ನಾಯಕ 1636ರಲ್ಲಿ ಇದನ್ನ ಕಟ್ಟಿಸಿದ್ದ. ಅವನ ಉದ್ದೇಶ ಏನಂದ್ರೆ, ದಕ್ಷಿಣ ಭಾರತದಲ್ಲೇ ಇದಕ್ಕಿಂತ ಗ್ರ್ಯಾಂಡ್ ಪ್ಯಾಲೇಸ್ ಇರಬಾರ್ದು ಅನ್ನೋದು. ಇದು ಅವನ ಕ್ಯಾಪಿಟಲ್ನ ಸೆಂಟರ್ ಪಾಯಿಂಟ್ ಆಗಿತ್ತು. ಅಷ್ಟೇ ಅಲ್ಲ, ವಿಜಯನಗರದ ರಾಜರಿಗಿಂತ ನಾನೇನು ಕಮ್ಮಿ ಇಲ್ಲ ಅಂತ ಸಾರೋ ಒಂದು ಆರ್ಕಿಟೆಕ್ಚರಲ್ ಅನೌನ್ಸ್ಮೆಂಟ್ ಕೂಡ ಆಗಿತ್ತು. ಈ ಅರಮನೆ ಎಷ್ಟು ದೊಡ್ಡದಿದೆ, ಎಷ್ಟು ವೈಭವವಾಗಿದೆ ಅಂತ ಅರ್ಥ ಮಾಡ್ಕೊಳ್ಳಿಕ್ಕೆ ಈ ಒಂದು ನಂಬರ್ ಸಾಕು, 82 ಅಡಿ. ಯೋಚನೆ ಮಾಡಿ, 82 ಅಡಿ ಎತ್ತರದ ಒಂದೊಂದು ಕಂಬ. ಇವತ್ತಿನ ಲೆಕ್ಕದಲ್ಲಿ ಒಂದು 8-9 ಮಹಡಿ ಬಿಲ್ಡಿಂಗ್ ಇದ್ದ ಹಾಗೆ. ಅಂತಹ ದೊಡ್ಡ ದೊಡ್ಡ ಕಂಬಗಳನ್ನ ಒಂದೇ ಹಾಲ್ನಲ್ಲಿ ನಿಲ್ಲಿಸಿ ಅದರ ಮೇಲೆ ದೊಡ್ಡ ಗುಮ್ಮಟಗಳನ್ನ ಕಟ್ಟೋದು ಅಂದ್ರೆ ಅಂದಿನ ಕಾಲದ ಇಂಜಿನಿಯರಿಂಗ್ ಸ್ಕಿಲ್ಗೆ ಒಂದು ದೊಡ್ಡ ಸಲಾಂ ಹೇಳಲೇಬೇಕು. ಈ ಅರಮನೆಯ ಆರ್ಕಿಟೆಕ್ಚರನ್ನ ನಾವು ನೋಡಿದಾಗ ನಾಯಕರ ಕಲ್ಚರಲ್ ಆಟಿಟ್ಯೂಡ್ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಇದು ಪಕ್ಕಾ ದ್ರಾವಿಡ ಶೈಲಿಯ ಬಿಲ್ಡಿಂಗ್ ಅಲ್ಲ. ಇದರಲ್ಲಿ ದ್ರಾವಿಡ, ಇಂಡೋ ಇಸ್ಲಾಮಿಕ್ ಮತ್ತು ಪರ್ಷಿಯನ್ ಸ್ಟೈಲ್ಸ್ ಎಲ್ಲದರ ಒಂದು ಅದ್ಭುತ ಮಿಕ್ಸ್ ಇದೆ. ಕಮಾನುಗಳು, ಗುಮ್ಮಟಗಳು ಇಸ್ಲಾಮಿಕ್ ಆರ್ಕಿಟೆಕ್ಚರ್ನ ಪ್ರಭಾವ ತೋರಿಸಿದ್ರೆ, ಕೆತ್ತನೆಗಳು ಮತ್ತು ಮಂಟಪಗಳು ದ್ರಾವಿಡ ಶೈಲಿಯನ್ನು ನೆನಪಿಸುತ್ತೆ. ಇದು ನಾಯಕರ ಓಪನ್ ಮೈಂಡೆಡ್ ಮತ್ತು ಕಲ್ಚರಲಿ ಸಿಂಕ್ರಿಟಿಕ್ ಅಂದ್ರೆ ಎಲ್ಲವನ್ನೂ ಒಳಗೊಳ್ಳೋ ದೃಷ್ಟಿಕೋನಕ್ಕೆ ಸಾಕ್ಷಿ.
ಇದ್ರ ಮೇನ್ ಹಾಲ್ ಸ್ವರ್ಗವಿಲಾಸಂ ಅಂದ್ರೆ ಸೆಲೆಸ್ಟಿಯಲ್ ಪೆವಿಲಿಯನ್, ಇದು ರಾಜ ದರ್ಬಾರ್ ನಡೆಸ್ತಿದ್ದ ಜಾಗ. ಇದು ಬರೀ ಒಂದು ಅಡ್ಮಿನಿಸ್ಟ್ರೇಟಿವ್ ಸೆಂಟರ್ ಆಗಿರ್ಲಿಲ್ಲ, ಅದೊಂದು ಥಿಯೇಟರ್ ತರ ಇತ್ತು. ಅಲ್ಲಿ ರಾಜ ತನ್ನ ವೈಭವವನ್ನ ಪ್ರದರ್ಶನ ಮಾಡ್ತಿದ್ದ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಇದನ್ನ ಕಟ್ಟಿರೋ ಮೆಟೀರಿಯಲ್, ಇದನ್ನ ದೊಡ್ಡ ಗ್ರಾನೈಟ್ ಕಲ್ಲಿಗಳಿಂದ ಕಟ್ಟಿದ್ದಲ್ಲ, ಬದಲಾಗಿ ಇಟ್ಟಿಗೆ ಮತ್ತು ಚುನಂ ಅನ್ನೋ ಒಂದು ಸ್ಪೆಷಲ್ ಗಾರೆ ಬಳಸಿ ಕಟ್ಟಿದ್ದಾರೆ. ಚಿಪ್ಪಿನ ಸುಣ್ಣ, ಮೊಟ್ಟೆಯ ಬಿಳಿ ಇವೆಲ್ಲ ಮಿಕ್ಸ್ ಮಾಡಿ ಮಾಡ್ತಿದ್ದ ಈ ಗಾರೆ ಗೋಡೆಗಳಿಗೆ ಸ್ಮೂತ್ ಆಗಿರೋ ಮಾರ್ಬಲ್ ತರ ಹೊಳೆಯೋ ಫಿನಿಶಿಂಗ್ ಕೊಡ್ತಿತ್ತು. ಅಂದ್ರೆ ಕಡಿಮೆ ಖರ್ಚಿನಲ್ಲಿ ಮ್ಯಾಕ್ಸಿಮಮ್ ವೈಭವನ್ನ ತೋರಿಸೋ ಟೆಕ್ನಿಕ್ ಇದು. ಇದು ಕೂಡ ಭೋಗದ ಐಡಿಯಾಟಿ ಸೂಟ್ ಆಗುತ್ತೆ ಅಲ್ವಾ? 18ನೇ ಶತಮಾನ ಬರೋಷ್ಟರಲ್ಲಿ ತಮ್ಮಲ್ಲೇ ಜಗಳ, ಮರಾಠರು ಮತ್ತು ಮೊಘಲರ ದಾಳಿಗಳು, ಕೊನೆಗೆ ಬ್ರಿಟಿಷರ ಎಂಟ್ರಿಯಿಂದಾಗಿ ನಾಯಕರ ರಾಜ್ಯಗಳು ಕೂಡ ಅವನತಿ ಹೊಂದಿದ್ವು. ಆದರೆ ಅವರ ಕೊಡುಗೆ ಬರೀ ರಾಜಕೀಯಕ್ಕೆ ಸೀಮಿತವಾಗಿಲ್ಲ. ನಾವು ಅವರನ್ನ ಕೇವಲ ವಿಜಯನಗರದ ನಂತರ ಬಂದ ಒಂದು ಟ್ರಾನ್ಸಿಷನಲ್ ಫೇಸ್ ಅಂತ ನೋಡಬಾರ್ದು. ಅದು ತಪ್ಪು. ಅವರು ತಮ್ಮದೇ ಆದ ರೀತಿಯಲ್ಲಿ ಒಂದು ಹೊಸ, ಇನ್ನೋವೇಟಿವ್ ಮತ್ತು ಕಲ್ಚರಲಿ ತುಂಬಾನೇ ವೈಬ್ರೆಂಟ್ ಆದ ಒಂದು ಯುಗವನ್ನೇ ಸೃಷ್ಟಿಸಿದ್ರು. ಇವತ್ತು ನಾವು ನೋಡೋ ಮಧುರೈ ಮೀನಾಕ್ಷಿ ದೇವಸ್ಥಾನದಂತಹ ಎಷ್ಟೋ ದೇವಸ್ಥಾನಗಳ ಈಗಿನ ರೂಪಕ್ಕೆ ನಾಯಕರ ಕೊಡುಗೆ ತುಂಬಾನೇ ಇದೆ. ತೆಲುಗು ಮತ್ತು ತಮಿಳು ಸಾಹಿತ್ಯಕ್ಕೆ ಅವರು ಕೊಟ್ಟ ಪ್ರೋತ್ಸಾಹ, ಅವರ ಯುನೀಕ್ ಆರ್ಕಿಟೆಕ್ಚರ್ ಮತ್ತು ರಾಜತ್ವದ ಬಗ್ಗೆ ಅವರು ತಂದ ಹೊಸ ಐಡಿಯಾಗಳು ದಕ್ಷಿಣ ಭಾರತದ ಇತಿಹಾಸದ ಮೇಲೆ ಒಂದು ಆಳವಾದ ಮತ್ತು ಶಾಶ್ವತವಾದ ಪ್ರಭಾವವನ್ನ ಬೀರಿವೆ. ಹಾಗಾಗಿಯೇ ನಮ್ಮ ಇವತ್ತಿನ ಈ ಚರ್ಚೆಯ ಕೊನೆಯಲ್ಲಿ ಈ ಪ್ರಶ್ನೆ ಉಳಿಯುತ್ತೆ. ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ತಯಾರಿ ಮಾಡಬೇಕಾದ್ರೆ ನಾವು ಬರೀ ಫೇಮಸ್ ಸಾಮ್ರಾಜ್ಯಗಳು, ದೊಡ್ಡ ದೊಡ್ಡ ರಾಜರ ಬಗ್ಗೆ ಮಾತ್ರ ಓದಿದ್ರೆ ಸಾಲದು. ಇತಿಹಾಸದ ಪುಟಗಳಲ್ಲಿ ಕಪ್ಪು ಕುಳಿಗಳು ಅಂತ ಕರೆಯಲ್ಪಡೋ ನಾವು ಹೆಚ್ಚು ಗಮನಿಸದೇ ಇರೋ ಪೀರಿಯಡ್ಸ್ ಕಡೆ ನೋಡಿದಾಗ ಅಲ್ಲಿ ಬರೀ ಕತ್ಲೇ ಇರಲ್ಲ, ಬದಲಾಗಿ ಇಂತಹ ಅದೆಷ್ಟು ಹೊಸ ಕಥೆಗಳು, ಹೊಸ ಪೊಲಿಟಿಕಲ್ ಎಕ್ಸ್ಪೆರಿಮೆಂಟ್ಸ್ ಮತ್ತು ಹೊಸ ಕಲ್ಚರಲ್ ಬಿಗಿನಿಂಗ್ಸ್ ಬೆಳಕಕ್ಕಾಗಿ ಕಾಯ್ತಾ ಇರ್ತವೆ ಅನ್ನೋ ಅರಿವು ನಮಗಾಗುತ್ತೆ. ಇಂತಹ ವಿಷಯಗಳನ್ನ ಆಳವಾಗಿ ಅಧ್ಯಯನ ಮಾಡೋದೇ ಪರೀಕ್ಷೆಯಲ್ಲಿ ನಮ್ಮನ್ನ ಬೇರೆಯವರಿಗಿಂತ ಒಂದು ಸ್ಟೆಪ್ ಮುಂದೆ ಇಡೋಕೆ ಸಹಾಯ ಮಾಡೋದು. ಮುಂದಿನ ಚರ್ಚೆಯಲ್ಲಿ ಮತ್ತೊಂದು ಇಂತಹ ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ಭೇಟಿಯಾಗೋಣ.